ಹಾಸ್ಪಿಟಲ್ಗೆ ಬಂದೇನಿ ರೀ ಫ್ಯಾಮ್ಲಿ. ಅಲ್ಲಿಂದ ಮನೆ ಕಡೆ ಹೋಗ್ತಾ ಇದ್ದೀನಿ. ಮತ್ತೇನಿಲ್ಲ, ಇವ್ರು ನಮ್ಮ ಅಕ್ಕ, ಇವ್ರು ನಮ್ಮ ಅಜ್ಜಿ, ಅಳ್ಳಾವರ ಬ್ರಿಡ್ಜ್. ಹೇ ಎಲ್ಲರಿಗೂ ನಮಸ್ಕಾರ ಫ್ಯಾಮಿಲಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಮತ್ತೇನೆಲ್ಲ, ನಾನು ಇವತ್ತು ವಿಡಿಯೋ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೊತ್ತಾ? ನೀವೇ ನೋಡಿ. ಇದು ನಮ್ಮ ಹಳೆ ಮನೆ. ಇಲ್ಲಿ ಕಟ್ಗೆಗಳನ್ನು ಸ್ಟೋರ್ ಮಾಡಿದ್ದೀವಿ, ಮಳೆಗಾಲಕ್ಕೆಲ್ಲ ಯೂಸ್ ಆಗುತ್ತದೆ. ಗ್ಯಾಸ್ ಇದೆ, ಆದರೂ ಕಟ್ಗೆಯನ್ನು ಯೂಸ್ ಮಾಡ್ತೀವಿ ನೀರು ಕಾಯ್ಸೋಕಿದು. ಇದು ನಮ್ಮ ಮನೆ ಹಿತ್ತಲ ನೋಡಿ. ಮನೆಯಲ್ಲಿ ಮುಂದಿದೆ, ಅಲ್ಲಿ ಹೋಗಿ ಸಿಗ್ತೇನಂತ ನಿಮಗೆ. ಸೊ ಫ್ಯಾಮ್ಲಿ, ಮನೆಯಲ್ಲಿ ಹೋಗಿ ಸಿಗ್ತೇನಂತ ಹೇಳಿದ್ದೆ, ಆದರೆ ಅಲ್ಲಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಡೈರೆಕ್ಟ್ ಹಾಸ್ಪಿಟಲಿಗೆ ಬಂದೆ. ಹಾಸ್ಪಿಟಲಲ್ಲಿ ನಂಬರ್ ನೋಡ್ರಿ 30 ಸಿಕ್ಕಿತ್ತು. ಎಲ್ಲ ಚೆಕಪ್ ಇದು ಮಾಡ್ಕೊಂಡು ತೋರಿಸ್ಕೊಂಡು ಆದ್ಮೇಲೆ ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೆ. ಮುಂದೆ ಬರೋದು ಫ್ಯಾಮ್ಲಿ, ನೀರು ನಿಂತಿದ್ದಲ್ಲ, ಇದು ನಮ್ಮೂರ ಬ್ರಿಡ್ಜ್ ನೋಡಿ. ಮೊನ್ನೆ ಮಳೆ ಬಂದಾಗ ಫುಲ್ ತುಂಬಿತ್ತು, ಸೈಡಿಗೆಲ್ಲ ಹೊಡೆದಿದೆ. ಇವಾಗ 1-2 ದಿನ ಆಯ್ತು ಫ್ಯಾಮ್ಲಿ ಮಳೆ ಇಲ್ಲ, ಬಿಸಿಲು ಸ್ವಲ್ಪ. ಅಲ್ಲಿಂದ ಸ್ವಲ್ಪ ಉಡಿ ಸಾಮಾನು ತೊಗೊಂಡಿದ್ದೆ, ಒಬ್ಬರು ಬೇಕಂದಿದ್ರು, ಅವ್ರಿಗೆ ಕೊಡಬೇಕಂತ. ಅದನ್ನು ತೊಗೊಂಡು ಹೋಗ್ತಾಯಿದ್ದೆ ನೋಡಿ ಫ್ಯಾಮ್ಲಿ ಮನೆ ಹತ್ರ. ನಮ್ಮ ಊರು ಬಂತು ನೋಡಿರಿ ಫ್ಯಾಮ್ಲಿ. ಇದೇ ಊರು, ಸಣ್ಣ ಊರಿದೆ, ಅಷ್ಟೇನು ದೊಡ್ಡದಿಲ್ಲ. ಮುಂದೆ ಬರೋರೆ ನಮ್ಮ ಅಜ್ಜಿ ಫ್ಯಾಮ್ಲಿ. ಆ ಉಡಿ ಸಾಮಾನು ತೊಗೊಂಡಿದ್ದೆಲ್ಲ ದೇವ್ರದ್ದು ಇವರಿಗೆ ಕೊಡಬೇಕು. ಇದು ಅವ್ರ ಮನೆ ನೋಡಿ ಫ್ಯಾಮ್ಲಿ. ಅವ್ರ ಮಗಳು ನಮ್ಮ ಅಕ್ಕ ವಿಡಿಯೋ ಮಾಡ್ತಾಯಿದ್ದಾನಂತ ನಾಚ್ಕೊಂಡು ಒಳಗಡೆ ಹೋದ್ರೆ ಫ್ಯಾಮ್ಲಿ. ಅಲ್ಲಿಂದ ನಮ್ಮ ಮನೆಗೆ ಬಂದೆ ಫ್ಯಾಮ್ಲಿ. ನಮ್ಮ ಅಜ್ಜಿ ಸ್ಪೂನ್ ಕೇಳಿದ್ರು, ಅದಕ್ಕೋ ಅದನ್ನು ಅವ್ರಿಗೆ ಕೊಟ್ಟೆ. ಇಲ್ಲ ಸೊ ಫ್ಯಾಮ್ಲಿ, ಅಲ್ಲಿಂದ ನನ್ನ ಫ್ರೆಂಡ್ ಹೊರಗಡೆ ಹೋಗಿ ಬರೋಣ ಬಾ ಅಂತ. ಸೊ ಅವ್ನ ಬೈಕ್ ಮೇಲೆ ಹತ್ತಿ ಹೊರಗಡೆ ಹೋಗ್ತಾಯಿದ್ವಿ ಫ್ಯಾಮ್ಲಿ. ಏನಿಲ್ಲ, ಅವರು ಟ್ಯಾಕ್ಟ್ರ್ ಏನೋ ಚಾಲು ಆಗ್ತಾಯಿಲ್ಲ ಅಂತ ಅದೊಂದು ಪಿನ್ ತರ್ಲಿಕ್ಕೆ ಹೋಗ್ತಾಯಿದ್ವಿ ಫ್ಯಾಮ್ಲಿ. ಅದನ್ನು ಹಾಕಿದರೆ ಮಾತ್ರ ಕನೆಕ್ಟ್ ಆಗುತ್ತಂತೆ, ಅವಾಗ ಮಾತ್ರ ಟ್ಯಾಕ್ಟರ್ ಸ್ಟಾರ್ಟ್ ಆಗ್ಬೋದಂಥದ್ದು. ಹಾಗಾಗಿ ಸೊ ಅಲ್ಲಿಂದ ಅದನ್ನು ತರಬೇಕಂತ ನಮ್ಮೂರು ಅಳ್ಳಾವರ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾಯಿದ್ವಿ. ಸಿನಿಮ್ಯಾಟಿಕ್ಕು ಮಾಡಿದೆ ನೋಡಿ ಫ್ಯಾಮ್ಲಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಅಲ್ಲಿಂದ ಮತ್ತೆ ನಮ್ಮ ಪಯಣ ಶುರು ಆಯಿತು. ಅಲ್ಲಿಂದ ಮತ್ತೆ ಹೋಗ್ತಾ ಇದ್ದೀವಿ. ಇನ್ನೂ ಡೆಸ್ಟಿನೇಷನ್ ಸಿಗ್ತಾಯಿಲ್ಲ ಜಲ್ದಿ. ಅದು ಬಸವಣ್ಣನ ಮೂರ್ತಿ ನೋಡಿ ಫ್ಯಾಮ್ಲಿ, ಲಿಂಗನ ಮಠ ಅಂತ ಊರ ಹೆಸರು. ಸೊ ಹಾಗೆ ಇಬ್ಬರು ಮಾತಾಡ್ತಾ ಹೋಗ್ತಾಯಿದ್ವಿ. ನಮ್ಮ ಊರಿನ ಜಾತ್ರೆ ಬಗ್ಗೆ ಮಾತಾಡ್ತಾಯಿದ್ವಿ ಫ್ಯಾಮಿಲಿ. ಯಾಕಂದರೆ ನಮ್ಮ ಊರಿನ ಕಕ್ಕೇರಿ ಬಿಷ್ಟಮ್ಮ ದೇವ್ರ ಜಾತ್ರೆ ತುಂಬ ಚೆನ್ನಾಗಿ ಮತ್ತು ದೊಡ್ಡದಾಗಿ ನಡೆಯುತ್ತೆ ಫ್ಯಾಮ್ಲಿ. ಸೊ ಅಂತೂ ನಾವು ನಮ್ಮ ಡೆಸ್ಟಿನೇಷನಿಗೆ ತಲುಪಿದ್ವಿ. ಇದೇ ಅದು ಅಂಗಡಿ, ಆದರೆ ಅದು ಅಂಗಡಿ ಮುಚ್ಚಿತ್ತಂತ ಹೇಳಿದರು. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಅವರೇ ಬರ್ತಾರೆ, ಅವಾಗ ಬನ್ನಿ ಅಂದರು ವಾಪಸ್. ಅವಾಗ ನಾವಿಬ್ಬರು ಏನು ಮಾಡ್ಬೇಕಂತ ಯೋಚನೆ ಮಾಡ್ತಾಯಿದ್ವಿ. ಸೊ ಫ್ಯಾಮಿಲಿ, ಯೋಚನೆ ಮಾಡ್ತಾ ಸ್ವಲ್ಪ ಹಾಗೆ ಅವನು ನೋಡ್ಕೊತ ಬಾರ್ ಹತ್ರ ಹೋದ್ವಿ. ಬಾರ್ ಅಂದರೆ ತಪ್ಪು ತಿಳ್ಕೊಬೇಡಿ ಫ್ಯಾಮಿಲಿ, ಕುಡಿಯೋಕ್ಕಲ್ಲ. ಅಂಗಡಿಗೆ ಬಂದ್ವಿ ಫ್ಯಾಮಿಲಿ. ಮತ್ತು ಅಲ್ಲಿಂದ ಅಂಗಡಿ ಮುಂದಿರೋ ಬೈಕ್ ಇವ್ರದೇ ನೋಡಿ, ಅದನ್ನು ಮಾಡಿಫೈಡ್ ಮಾಡಿ ಇಟ್ಟಿದ್ದಾರೆ. ಯೂಸ್ ಮಾಡ್ತಾರಲ್ಲ ಅಂತ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ. ಆಮೇಲೆ ನಮಗೆ ಬೇಕಾಗಿದ್ದ ವಸ್ತುವನ್ನು ತೊಗೋಬೇಕಂತ ಅವ್ರ ಹತ್ರ ಕೊಟ್ವಿ. ಅವರು ಚೆಕ್ ಮಾಡಿ ನೋಡ್ತಾಯಿದ್ರು. ಆಮೇಲೆ ಹೇಳಿದರು, ನೀವು ಟ್ಯಾಕ್ಟ್ರ್ ತೊಗೊಂಬನ್ನಿ, ಆವಾಗ ಗೊತ್ತಾಗುತ್ತೆ ಎಂಥದ್ದು ಬೇಕು ನಿಮಗೆ ಅಂಥೇಳಿ. ಸೊ ಅಲ್ಲಿಂದ ಏನು ಮಾಡೋಣ ಅಂತ ತಿಳಿಲಿಲ್ಲ. ಮಧ್ಯಾಹ್ನ ಆಗಿತ್ತು ಊಟದ ಟೈಮ್. ಸೊ ಊಟಕ್ಕೆ ಹೋದ್ವಿ.
ಪಲಾವ್ ಹೇಳಿದ್ವಿ 2 ಅದರ ಮುಂದಿನ ತಿಂಗಳ ಪಲಾವ್ ಬಂತು ಆರ್ಡರ್. ಸೊ ಊಟ ಮಾಡ್ಬೇಕಂತ ಕುಂತ್ವಿ. ಊಟ ಆದಮೇಲೆ ವಾಪಸ್ ಹೊರಗಡೆ ಬಂದು ಕೈಯನ್ನು ತೊಳ್ಕೊಂಡು ಫ್ಯಾಮ್ಲಿ ಅವರಿಗೆ ಎಷ್ಟಾಗಿದೆ ಅಂತ ಬಿಲ್ಲನ್ನು ಕೊಟ್ಟು ವಾಪಸ್ ಮತ್ತೆ ಎಲ್ಲ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಮನೆ ಕಡೆನ ಎಲ್ಲ ಇಲ್ಲೇ ಏನಾದರೂ ಸ್ವಲ್ಪ ಕೆಲಸ ಇದ್ದರೆ ಮಾಡ್ಕೊಂಡು ಹೋಗ್ಬೇಕಂತೇಳಿ ಅದೇ ಹೊತ್ತಿಗೆ ನನ್ನ ಡ್ರೀಮ್ ಕಾರ್ ನನ್ನ ಮುಂದೆ ಬರ್ತಾಯಿತ್ತು ಫ್ಯಾಮ್ಲಿ. ನೋಡಿ ನೀವೇ ಗೊತ್ತಾಗುತ್ತೆ ಯಾವುದಂತ. ಫಾರ್ಚುನರ್ ಲೆಜೆಂಡರ್ ಅದು. ಸೊ ಒಂದಿನ ಅದನ್ನಂತರೂ ತೊಗೋತೀನಿ ಫ್ಯಾಮ್ಲಿ. ಸೊ ಮತ್ತು ಅಲ್ಲಿಂದ ಇನ್ನೊಬ್ಬ ಫ್ರೆಂಡ್ ಇದ್ದ ಫ್ಯಾಮ್ಲಿ, ಅವ್ನ ಫೋನ್ ಶಾಪ್ ಇದೆ. ಸೊ ಅಲ್ಲಿಗೆ ಸ್ವಲ್ಪ ಕೆಲಸ ಇತ್ತು ಅಂತ ಅಲ್ಲಿಗೆ ಹೋಗ್ತಾಯಿದ್ವಿ. ಸೊ ಇಲ್ಲೇ ಅದು ಅವ್ರ ಅಂಗಡಿ ಇದೆ ಮುಂದೆ. ಇವನೇ ಅವನ ಅಂಗಡಿ ಮಾಲೀಕ ನೋಡಿ ಫ್ಯಾಮ್ಲಿ. ಅಲ್ಲಿಂದ ನಾವು ಸ್ವಲ್ಪ ಹಾಗೆ ಮಾತಾಡ್ಕೊಂತ ರೆಸ್ಟಿಗೆ ಹೋಗಿ ಬರೋಣ ಅಂದರು. ಸೊ ಹಾಗಾಗಿ 3 ಜನ ಸೇರಿ ರೆಸ್ಟಿಗೆ ಹೋಗ್ತಾಯಿದ್ವಿ ಫ್ಯಾಮ್ಲಿ. ಮತ್ತು ಇದೇ ನೋಡಿ ಫ್ಯಾಮ್ಲಿ ಅದು ಬಸ್ ಸ್ಟ್ಯಾಂಡ್. ಸೊ ಫ್ಯಾಮ್ಲಿ ಅಲ್ಲಿಂದ ನಾವು ರೆಸ್ಟಿಗೆ ಹೋಗಿದ್ವಿ. ರೆಸ್ಟನ್ನು ಮುಗಿಸ್ಕೊಂಡು ವಾಪಸ್ ನಮ್ಮ ಫ್ರೆಂಡ್ನ ಅಂಗಡಿ ಹತ್ರ ಹೋಗ್ತಾಯಿದ್ವಿ. ಸೊ ಫ್ಯಾಮ್ಲಿ ಅಲ್ಲಿಂದ ಬರಬೇಕಾದ್ರೆ ವಾಪಸ್ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಮನೆ ಹತ್ರ ಬಾ ಅಂತ ಫೋನ್ ಮಾಡಿದ್ದರು ಫ್ಯಾಮ್ಲಿಯವರು. ಸೊ ಹಾಗಾಗಿ ಡೈರೆಕ್ಟ್ ಮನೆ ಹತ್ರ ಬಂದೆ. ಸೊ ಅಲ್ಲಿಂದ ಮನೆಗೆ ಹೋಗ್ತಿದ್ದಂಗೆ ನಮ್ಮ ತಂದೆಯವ್ರು ಫೋನ್ ಮಾಡಿದರು, ನಾನು ಬರ್ತಾಯಿದ್ದೇನೆ ಗೋವಾದಿಂದ, ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ, ಬಾ ನನ್ನ ಕರ್ಕೊಂಡು ಹೋಗ್ಲಿಕ್ಕಂದರು. ಸೊ ಅವ್ರನ್ನ ಕರ್ಕೊಂಬರ್ಬೇಕಂತ ಡೈರೆಕ್ಟ್ ಮನೆಗೆ ಹೋಗಿ ಅಲ್ಲಿಂದ ಅವ್ರನ್ನ ಕರ್ಕೊಂಬರ್ಬೇಕಂತ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಿದ್ದೆ ನೋಡಿ ಫ್ಯಾಮ್ಲಿ. ಯಾಕಂದರೆ ಫ್ಯಾಮ್ಲಿ ನಮ್ಮ ಫ್ಯಾಮ್ಲಿ ಅಂದರೆ ನನ್ನ ಅಪ್ಪ ಅಮ್ಮ, ನನ್ನ 3 ಬ್ರದರ್ಸ್ 1 ಸಿಸ್ಟರ್, ಅಷ್ಟು ಜನ ಗೋವಾದಲ್ಲಿರೋದು. ಅಲ್ಲೇ ಬಿಸ್ನೆಸ್ ಇದೆ. ನನ್ನ ತಮ್ಮಂದರೆಲ್ಲ ಎಜುಕೇಷನ್ ಅಲ್ಲೇ ನಡೀತಿದೆ ಫ್ಯಾಮ್ಲಿ. ನಾನೊಬ್ಬನೇ ಹಳ್ಳಿಯಲ್ಲಿದ್ದೆ, ಕಾಲೇಜ್ ಧಾರವಾಡ. ಸೊ ನಾನು ಅಲ್ಲಿಂದ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ ಫ್ಯಾಮ್ಲಿ. ಯಾಕಂದರೆ ಇಲ್ಲಿ ಮನೆ ಹತ್ರ ಯಾರೂ ಇಲ್ಲ, ನಾನು ನಮ್ಮ ಅಜ್ಜಿ ಅಷ್ಟೇ ಇರೋದು. ಎಲ್ಲರೂ ಹಬ್ಬಕ್ಕೆ ಮಾತ್ರನೇ ಬರ್ತಾರೆ ಫ್ಯಾಮ್ಲಿ, ಅವಾಗ ಅಷ್ಟೇ ಕೂಡ್ತೀವಿ ಎಲ್ಲರೂ. ಇಲ್ಲ ಅಂದರೆ ಅವ್ರವ್ರ ಪಾಡಿಗೆ ಅಂದರೆ ಕೆಲಸಗಳಿರ್ತವೆ, ಕೆಲಸಕ್ಕೆಲ್ಲ ಹೋಗಿರ್ತಾರೆ, ಅಲ್ಲೇ ವಸ್ತಿಗೆ ಇರ್ತಾರೆ ಫ್ಯಾಮ್ಲಿ. ಸೊ ಜಾತ್ರೆ ಬಂದಾಗ ಅಷ್ಟೇ ಬರೋದು ಎಲ್ಲರೂ. ಹಾಗಾಗಿ ಇಲ್ಲೇ ಇರ್ತೀನಿ ಫ್ಯಾಮ್ಲಿ ನಾನು ನಮ್ಮ ಅಜ್ಜಿ ಹತ್ರ. ಸೊ ಮುಂದೆ ನೋಡಿ ನಮ್ಮ ತಂದೆಯವ್ರನ್ನ ಕರ್ಕೊಂಬರ್ಲಿಕ್ಕಂತ ಬಸ್ ಸ್ಟ್ಯಾಂಡ್ ಹತ್ತಿರ ಬಂದಿದ್ದೀನಿ. ಇದೇ ಬಸ್ ಸ್ಟ್ಯಾಂಡು. ಬಸ್ ಅಂತೂ 3-4 ಹೋಯ್ತು ಫ್ಯಾಮ್ಲಿ, ಆದರೆ ನಮ್ಮ ಅಪ್ಪ ಬರಲಿಲ್ಲ ಇನ್ನೂ, ಯಾಕೆನೋ ಗೊತ್ತಿಲ್ಲ. ಸೊ ಅಲ್ಲಿಂದ ವೆಯ್ಟ್ ಮಾಡ್ತಾ ಅಲ್ಲೇ ಕೂತಿದ್ದೆ ಫ್ಯಾಮ್ಲಿ ನಾನು, ಯಾವಾಗ ಬರ್ತಾರಂತ. ಬಂದಮೇಲೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಸೊ ಫ್ಯಾಮ್ಲಿ ಅಂತೂ ಇಂತೂ ನಮ್ಮ ಪಪ್ಪವ್ರು ಬಂದರು. ಸೊ ಅವ್ರನ್ನ ಕರ್ಕೊಂಬರೋಕ್ಕಂತ ಹೋಗ್ತಿದ್ದೆ. ಸಾರಿ ಫಾರ್ ಆ ವಿಡಿಯೋ ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಮರ್ತಿದ್ದೆ. ಅಲ್ಲಿಂದ ನಮ್ಮ ತಂದೆಯವ್ರನ್ನ ತೋರಿಸಿದೆ ನೋಡಿ ಫ್ಯಾಮ್ಲಿ. ಇವರೇ ನಮ್ಮ ತಂದೆಯವರು, ಇವಾಗಷ್ಟೇ ಗೋವಾದಿಂದ ಬಂದಿದ್ದಾರೆ. ಸೊ ಸ್ವಲ್ಪ ಪಳಾರ್ ತೊಗೊಂಡ್ವಿ. ಸೊ ಅಲ್ಲಿಂದ ಬೇಕಾಗಿರುವ ಎಲ್ಲ ತಿನ್ನೋ ಐಟಮ್ಸನ್ನು ತೊಗೊಂಡು ಫ್ಯಾಮ್ಲಿ ವಾಪಸ್ ಮನೆ ಕಡೆ ಹೋಗ್ತಾಯಿದ್ವಿ.